ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಬೇಕ್ರಿಲಿ ಲಾಡು ತೊಗೊಂಡು ಬಂದು ತಿಂತಾ ಇರ್ತೀರಾ. ಸೊ ಅಷ್ಟು ರುಚಿಯಾಗಿರಲ್ಲ, ನಾವೇ ಮಾಡ್ಕೋಬೇಕು ಅನಿಸುತ್ತೆ, ಬಟ್ ನಮಗೆ ಬರಲ್ಲ. ಸೊ ಇದನ್ನು ಈಸಿಯಾಗಿ ಹೇಗೆ ನಾವೇ ಮನೆಯಲ್ಲಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಆಮೇಲೆ ಕಲರ್ ಆಗಿದ್ದರೆ ಮಕ್ಳಿಗೆ ತುಂಬ ಖುಷಿ ಆಗುತ್ತೆ, ನೋಡ್ತಾ ಇದ್ದರೆ ಕಲರ್ ಕಲರ್ ಲಡ್ಡು. ಸೊ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಒಂದು ಬಟ್ಲು ಅಷ್ಟು ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕ್ಕೋತಾ ಇದ್ದೀನಿ, ಒಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ, ಒಂದೆರಡು ಸ್ಪೂನಷ್ಟು. ಮೆಷರ್ಮೆಂಟಲ್ಲಿ ಇದು ತೂಕದ ಲೆಕ್ಕದಲ್ಲಿ ನಾನು ಅರ್ಧ ಕೆ ಜಿ ಕಡಲೆ ಹಸಿಟ್ಟು ತೊಗೊಂಡಿರೋದು. ಅದನ್ನು ಒಂದು ಬಟ್ಲು ಅಳತೆಯಲ್ಲಿ ಒಂದು ಬಟ್ಲಷ್ಟು ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ, ಅರ್ಧ ಕೆ ಜಿ ಕಡಲೆ ಹಸಿಟ್ಟನ್ನ. ಇದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು, ಜಾಸ್ತಿ ನೀರು ಹಾಕ್ಕೋಬೇಡಿ. ಬೋಂಡ್ ಹಸಿಟ್ಟಿನ ಅದಕ್ಕೂ ಕಲಿಸ್ಕೋಬಾರ್ದು, ಒಂದು ಸ್ವಲ್ಪ ತೆಳು ಇರಲಿ. ಆಮೇಲೆ ಇದು ನಾವು ಎಷ್ಟು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಇದು ಬೂಂದಿ ಬರುತ್ತೆ. ಕಲರು ಕೂಡ ತುಂಬ ಸ್ವಲ್ಪ ವೈಟಾಗಿ ತಿರುಗುತ್ತೆ. ಏನು ಕಡಲೆ ಹಸಿಟ್ಟು ಕಲರ್ ಇದೆಯಲ್ಲ, ಅದು ಸ್ವಲ್ಪ ಕಲರ್ ಡಿಫ್ರೆಂಟಾಗಿ ಕಾಣುತ್ತೆ ಚೆನ್ನಾಗಿ ಕಲಸಿದ ಮೇಲೆ. ಸೊ ನೋಡಿ, ಇದು ಇಷ್ಟು ತೆಳ್ಳಗಿದ್ರೆ ಸಾಕು. ನಾವು ಬೋಂಡ ಏನಾರ ಮೆಣಸಿನ್ಕಾಯಿ ಹಾಕಿದಾಗ ಅದು ಕೋಟ್ ಆಗಬಾರ್ದು, ಅಷ್ಟು ತೆಳ್ಳಗಿದ್ರೆ ಸಾಕು. ತುಂಬ ತೆಳುನೂ ಮಾಡ್ಕೋಬೇಡಿ, ತುಂಬ ತೆಳು ಆದರೆ ಬೂಂದಿ ಕಾಳುಗಳು ಬರಲ್ಲ. ನಾನು ಇದರಲ್ಲಿ ಒಂದೊಂದೇ ಸೌಟಷ್ಟು ಕಲರ್ಗಳು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ತೊಗೊಳ್ತಾ ಇದ್ದೀನಿ. ಇದು ನಾನು ಫುಡ್ ಕಲರು ಬಳಸ್ಕೋತಾ ಇರೋದು, ಪೌಡರ್ ಥರ ಇರುವಂಥ ಫುಡ್ ಕಲರು. ನೀವು ಜೆಲ್ ಫುಡ್ ಕಲರ್ ಕೂಡ ಬಳಸ್ಕೋಬೋದು. ಸೊ ಎಲ್ಲದಕ್ಕೂ ನಾನು ಫುಡ್ ಕಲರ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ, ದಯವಿಟ್ಟು ಪ್ಲೀಸ್ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿದರೆ ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವು ಕೊಡೋ ಲೈಕಿಂದ ನಮಗೆ ಮತ್ತೆ ವಿಡಿಯೋಗಳು ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಆಮೇಲೆ ಇದು ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ ಯಾವ ಊರಿಂದ ಯಾವ ಜಾಗದಿಂದ ನೀವು ನೋಡ್ತಾ ಇದ್ದೀರಾ, ಯಾವ ಊರಿಂದ ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ನನಗೂ ತಿಳ್ಕೊಬೋದಲ್ವ ನಾನು ವಿಡಿಯೋ ಎಲ್ಲಿವರೆಗೂ ರೀಚ್ ಆಗಿದೆ ಅಂತ. ಸೊ ನೋಡಿ, ಇದನ್ನು ಎಲ್ಲ ಕಲಸಿ ಸಪ್ರೇಟಾಗಿ ಕಲರ್ ಕಲಸಿರೋದನ್ನು ಎಲ್ಲ ಇಟ್ಕೊಂಡಿದ್ದೀನಿ. ಎಣ್ಣೆ ತುಂಬ ಚೆನ್ನಾಗಿ ಬಿಸಿ ಆಗಬೇಕು. ನಾವು ಬೂಂದಿ ಕಾಳು ಹಾಕಿದರೆ ಪಟ್ಟಂತ ಮೇಲೆ ಬಂದುಬಿಡಬೇಕು, ಕುತ್ಕೋಬಾರ್ದು ಕೆಳಗಡೆ ಹೋಗಿ. ಆ ಥರ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಈ ಬೂಂದಿ ಉಜ್ತೀವಲ್ಲ ಆ ಜಾರಲ್ಲಿ ನಾವು ಬೂಂದಿ ಮಾಡ್ಕೊತಾ ಇದ್ದೀವಿ. ಅಕಸ್ಮಾತ್ ಇದಿಲ್ಲ ಅಂದರೂ ಕೂಡ ನೀವು ಏನು ನಾವು ಮನೇಲಿ ಬೋಂಡ ಎಲ್ಲ ಎತ್ತೀವಲ್ಲ ಜಾಲರಿ ಥರದ್ದು, ಅದರಲ್ಲೂ ಕೂಡ ನೀವು ಹಾಕ್ಕೋಬೋದು. ಫಸ್ಟೆಲ್ಲ ನಾನು ಅದರಲ್ಲೇ ಹಾಕ್ಕೊಳ್ತಾ ಇದ್ದೆ, ಏಕೆಂದರೆ ಇದು ನಮ್ಮ ಇರಿಸೇವೆ ಕಡೆ ಸಿಗ್ತಾ ಇರಲಿಲ್ಲ. ಈಗ ಸಿಕ್ಕಿದೆ ಅಂದ್ಬಿಟ್ಟು ತೊಗೊಂಡು ಬಂದು ಇದೇ ಫಸ್ಟ್ ಟೈಮು ಮಾಡ್ತಾ ಇರೋದು ಅದರಲ್ಲಿ ನಾನು. ಅದಕ್ಕೂ ಮುಂಚೆಲ್ಲ ನಾನು ಈ ಥರ ಈಗ ಇದು ಬೂಂದಿ ಕಾಳು ತಿರುಗಿಸ್ತಿದ್ದೀನಲ್ಲ ಅದರಲ್ಲೇ ನಾನು ಮಾಡ್ಕೋತಾ ಇದ್ದೆ. ಸೊ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಒಂದ್ರ ಮೇಲೆ ಒಂದು ಕೂತ್ಕೊಂಡ್ಬಿಡುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕ್ರಿಸ್ಪಿ ಆಗಬೇಕು. ಹಿಂಗೆ ಕೈ ಬೆಟ್ಟಲ್ಲಿ ಪ್ರೆಸ್ ಮಾಡಿದರೆ ಪುಡಿ ಆಗಬೇಕು. ಅದರದ್ದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ನಾನು ಅದನ್ನು ಪೀಸ್ ಮಾಡಿ ತೋರಿಸುವಂಥದ್ದು. ಎರಡು ಬೆಟ್ಟಲ್ಲಿ ಅದನ್ನು ಪ್ರೆಸ್ ಮಾಡಿದಾಗ ಏನಾಗಬೇಕು, ಅದು ಪುಡಿ ಆಗಬೇಕು. ಆ ರೀತಿ ಬೇಯಿಸ್ಕೋಬೇಕು. ಆಮೇಲೆ ಕಲರ್ ಮಿಕ್ಸ್ ಮಾಡಿದ್ದೀನಲ್ಲ ಅದನ್ನು ಕೂಡ ಎಲ್ಲ ಒಂದೊಂದಾಗೆ ಬೇಯಿಸ್ಕೊತಾ ಇದ್ದೀನಿ. ಎಣ್ಣೆ ನೀವು ಬೂಂದಿ ಕಾಳು ತೆಗೆದ್ಮೇಲೆ ಒಂದು 30 ಸೆಕೆಂಡ್ನ ಬಿಡಿ, ಎಣ್ಣೆ ಮತ್ತೆ ಚೆನ್ನಾಗಿ ಕಾಯಲಿ. ಆಮೇಲೆ ಮತ್ತೆ ಬೂಂದಿ ಕಾಳು ಹಾಕ್ಕೊಳ್ಳಿ. ಬ್ಯಾಕ್ ಟು ಬ್ಯಾಕ್ ಹಾಕ್ಕೊಂಡ್ರೆ ಎಣ್ಣೆ ಕಾದಿರಲ್ಲ. ಸೊ ಎಲ್ಲ ಹೋಗಿ ಕೆಳಗಡೆ ಕೂತ್ಕೊಂಡು ಬಿಡುತ್ತೆ. ಆಮೇಲೆ ಇದು ಬೂಂದಿ ನಿಮಗೆ ಸಾಫ್ಟಾಗಿ ಒಳಗಡೆ ಜ್ಯೂಸಿ ಬೇಕು ಅಂದರೆ ಕ್ರಿಸ್ಪಿಗೆ ಒಂಚೂರು ಮುಂಚೆ ಎತ್ಕೊಂಡ್ಬಿಡಿ. ಬಟ್ ಅದು ತುಂಬ ದಿವಸ ಇಟ್ಕೊಳ್ಳೋಕ್ಕಾಗಲ್ಲ, ಏನೊಂದು 2-3 ಡೇಸ್ ಇಟ್ಕೋಬೋದು ಅಷ್ಟೇ. ಬಟ್ ಈ ಥರ ಮಾಡೋದ್ರಿಂದ ನಾವು ಒಂದು 15 ಡೇಸ್ ಆದರೂ ಇಟ್ಕೋಬೋದು, ಬೂಂದಿ ಕೆಡೋದಿಲ್ಲ. ಸೊ ನಾನು ಎಲ್ಲ ಕಲರ್ಸ್ಗಳ್ನೂ ಇದು ಮಾಡಿಕೊಂಡೆ. ನೋಡಿ, ಎಲ್ಲ ಗ್ರೀನ್ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಕಲರು ಇಷ್ಟಪಡಲ್ಲ ಬೇಡ ಅಂತ ಅನ್ನೋರು ಬೇಕಾದ್ರೆ ನೀವು ಹಾಗೆ ಕಡಲೆ ಹಸಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹಾಗೆ ಮಾಡ್ಕೊಳ್ಳಿ, ಅದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಸೊ ಇದು ಹಾಕಿದ ತಕ್ಷಣವೇ ಎಲ್ಲ ಒಂದೊಂದು ಬಿದ್ದು ಬೇಗ ಎದ್ದು ಬಿಡಬೇಕು. ಕೂತ್ಕೊಂಡ್ರೆ ಏನಾಗುತ್ತೆ, ಬೂಂದಿ ಫ್ಲ್ಯಾಟ್ ಆಗುತ್ತೆ, ಅದು ಅಷ್ಟು ಚೆನ್ನಾಗಿ ಬರಲ್ಲ. ರೌಂಡ್ ಶೇಪ್ ಬೂಂದಿ ಕಾಳು ಬೇಕು ಅಂದರೆ ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ನಾವು ಬೂಂದಿ ಬಿಟ್ಕೋಬೇಕು. ಸೊ ಎಲ್ಲ ಚೆನ್ನಾಗಿ ಗರಿಯಾಗಿ ಬೇಯಿಸ್ಕೊಂಡು ನಾನು ತೊಗೊಳ್ತಾ ಇದ್ದೀನಿ. ಆಮೇಲೆ ನನ್ನ ಚಾನಲಲ್ಲಿ ಎಲ್ಲ ಈಸಿ ರೆಸಿಪೀಸೇ ಸಿಗುತ್ತೆ ಫ್ರೆಂಡ್ಸ್, ಯಾರು ಬೇಕಾದ್ರೂ ಮಾಡ್ಕೋಬೋದು. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ. ಸೊ ನಾವು ಮನೇಲೇ ಇರೋದ್ರಿಂದ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ
ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಮಾಡ್ತಾಯಿದ್ದೀನಿ. ಜಸ್ಟ್ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ಆಮೇಲೆ ನಾನು ಒಂದು ಬಾಣಲಿಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಸ್ವಲ್ಪ ಲವಂಗ ಹಾಕೋತಾ ಇದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಇದು ಕುಂಬಳ ಬೀಜ ಇರುತ್ತಲ್ಲ ಅದನ್ನೂ ತೊಗೊಂಡಿದ್ದೀನಿ. ಅದು ಬೂಂದಿಯಲ್ಲಿ ಇಲ್ಲ ಲಾಡುವಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಅದರಿಂದ ತೊಗೊಂಡಿದ್ದೀನಿ. ಆಮೇಲೆ ನೋಡಿ, ನಾನು ಯಾವ ಕಪ್ಪಲ್ಲಿ ನಾನು ಕಡಲೆ ಹಸಿಟ್ಟು ಅರ್ಧ ಕೆ ಜಿ ಕಡಲೆ ಹಸಿಟ್ಟನ್ನ ನಾನು ಮೆಷರ್ಮೆಂಟ್ ಮಾಡಿಕೊಂಡು ಅದೇ ಕಪ್ಪಲ್ಲಿ 1 ಕಪ್ ಅಷ್ಟೇ ಪ್ರಮಾಣದಲ್ಲಿ ನಾನು ಸಕ್ಕರೆ ಕೂಡ ಹಾಕ್ಕೊಂಡು ಎಳೆ ಪಾಕ ಬರೋ ಗಂಟ ಮಾಡ್ಕೊಳ್ತೀನಿ. ಸೊ ನಾನು ಸ್ವಲ್ಪ ಯಾಲಕ್ಕಿ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಎಳೆ ಪಾಕ ಬಂದರೆ ಸಾಕು, ಜಾಸ್ತಿ ಕಡ್ಪಾಕ ತೊಗೋಬೇಡಿ. ಒಂದು ದಾರ ಬಂದರೆ ಸಾಕು. ಸೊ ಆಲ್ರೆಡಿ ನಂದು ನೋಡಿ ಬರ್ತಾಯಿದೆ, ಇಷ್ಟು ಬಂದರೆ ಸಾಕು, ಜಾಸ್ತಿ ಏನು ಬೇಡ. ಈ ಟೈಮಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಸೊ ಆ ನಿಂಬೆಹಣ್ಣು ಹಿಂಡ್ಕೊಳ್ಳೋದು ವಿಡಿಯೋ ಅದೂ ಸ್ಕಿಪ್ ಆಗಿಬಿಟ್ಟಿದೆ, ಸಾರಿ. ಇದು ನೋಡಿ, ಸ್ವಲ್ಪ ಎಣ್ಣೆ ತಣ್ಣಗಿತ್ತು, ಹಾಕ್ಬಿಟ್ಟಾಗ ಈ ಥರ ಫ್ಲ್ಯಾಟ್ ಥರ ಆಗಿ ಒಂದ್ರ ಮೇಲೆ ಒಂದು ಕೂತ್ಕೊಂಡ್ಬಿಡ್ತು. ಇಲ್ಲಾಂದರೆ ಆ ಥರ ಆಗ್ತಾ ಇರಲಿಲ್ಲ, ಚೆನ್ನಾಗಿ ಎಣ್ಣೆ ಕಾದಿದ್ದರೆ. ಆಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡು ಆ ಪಾಕಕ್ಕೆ ಇದೇನು ನಾವು ಎಲ್ಲ ಕರೆದಿಟ್ಕೊಂಡಿದ್ವಲ್ಲ ಬೂಂದಿ ಎಲ್ಲಾನು ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗ್ಯಾಸ್ ಆಫ್ ಮಾಡೋದು ಬೇಡ, ಗ್ಯಾಸು ಉರಿತಾ ಇರಲಿ, ಕಮ್ಮಿ ಇದರಲ್ಲಿ ಇಟ್ಕೊಂಡು ಇದನ್ನು ತಿರುಗಿಸ್ಕೊಳ್ಳಿ. ಕುಂಬಳ ಬೀಜ ಮತ್ತು ಗೋಡಂಬಿ, ದ್ರಾಕ್ಷಿ ಇವೆಲ್ಲ ಏನು ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೂ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಪಾಕದಲ್ಲಿ. ಅದೆಲ್ಲ ಆದಮೇಲೆ ನಾನು ಒಂದು 5 ನಿಮಿಷ ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡು ನೋಡಿ, ಈಗ ಈ ಹದ ಬಂದಿದೆ. ಈ ನಾನು ಆಫ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ನ ಒಂದು 2 ನಿಮಿಷ ಮುಚ್ಚಿಕ್ತೀನಿ. ಸೊ ಒಂದು 2 ನಿಮಿಷ ನಾನು ಏನೋ ಕೆಲಸ ಮಾಡ್ತಾಯಿದ್ದೆ, 2 ನಿಮಿಷಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಆಗಿಬಿಡ್ತು. ಅದಕ್ಕೆ ಸ್ವಲ್ಪ ಒಂದಕ್ಕೊಂದು ಬೂಂದಿ ಅಂಟ್ಕೊಂಡ್ಬಿಟ್ಟಿದೆ. ಕೆಲವರು ಇದು ಉಂಡೆ ಕಟ್ಟಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಮಿಕ್ಸಿಯಲ್ಲಿ ಒಂದು 2 ಇಡಿಯಷ್ಟು ಬೂಂದಿನ ಪೌಡ್ರ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಲಾಡು ಕಟ್ತಾರೆ. ಸೊ ನಿಮ್ಗೆ ಈ ಥರ ಬರಲಿಲ್ಲ ಅಂದರೆ ನೀವು ಆ ಥರನೂ ಕೂಡ ಮಾಡ್ಕೋಬೋದು. ಬಟ್ ನಾನು ಆ ಥರ ಮಾಡ್ಕೊಂಡಿಲ್ಲ, ಯಾಕೆಂದರೆ ನನ್ನ ಲಾಡುಗಳೆಲ್ಲ ನೀಟಾಗಿ ಬರ್ತಾಯಿದೆ ರೌಂಡ್ ಶೇಪಲ್ಲಿ, ಯಾವುದು ಬಿಚ್ಕೋತಾ ಇಲ್ಲ. ನಿಮ್ಗೆ ಹಂಗೇನಾರ ಲಾಡು ಓಪನ್ ಆಗ್ತಾಯಿದೆ ಅಂತ ನಿಮ್ಗೇನಾರು ಅನಿಸಿದರೆ ನೀವು ಒಂದು 2 ಇಡಿಯಷ್ಟು ಆ ಥರ ಪೌಡ್ರ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಲಾಡು ಕಟ್ಟಿ ಆಗ ಬರುತ್ತೆ. ಸೊ ರುಚಿಕರವಾದ ಸಿಹಿಯಾದ ಲಾಡು ರೆಡಿಯಾಗಿದೆ, ಕಲರ್ ಆಗಿ. ಜಸ್ಟ್ ನೀವು ಒಂದು ಸತಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ವರಲಕ್ಷ್ಮಿ ಹಬ್ಬ ಆಗಿರ್ಬೋದು, ದಸರಾ ಹಬ್ಬ ಆಗಿರ್ಬೋದು, ಎಲ್ಲರಿಗೂ ಸ್ವೀಟ್ಸ್ ಬೇಕಿರುತ್ತೆ. ನೀವೇ ಮನೇಲಿ ಮಾಡಿಕೊಂಡು ಎಂಜಾಯ್ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.